ಇತ್ತ ಕೆಆರ್ ಮಾರ್ಕೆಟ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಬಳಿಯೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರೋದು. ಸದ್ಯ ಅಲ್ಲೂ ಕೂಡ ಕೆಲವೊಂದಿಷ್ಟು ಜಾಗಗಳು ಒತ್ತುವರಿಯಾಗಿದೆ. ಹೀಗಾಗಿ ಕಾರ್ಯಾಚರಣೆಯನ್ನ ಜಿಬಿಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇದೇ ವೇಳೆ ದುಸ್ಥಿತಿಯಲ್ಲಿದ್ದಂಥ ನಿರುಪಯುಕ್ತ ಶೌಚಾಲಯವನ್ನು ಕೂಡ ತೆರವು ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇರೋದು. ಕೆಆರ್ ಮಾರ್ಕೆಟ್ ಪ್ರದೇಶದಲ್ಲಿ ಬಿಸಿ ಮುಟ್ಟಿಸಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಯಲಂದ್ರಲ್ಲಿ ರಸ್ತೆ ಬದಿ ವ್ಯಾಪಾರ ಮಾಡೋರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಕೆಆರ್ ಮಾರ್ಕೆಟ್ನಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಪಾದಾಚಾರಿ ಮಾರ್ಗ ಒತ್ತುವರಿ ಆಗಿದೆ. ನ್ಯಾಯಾಲಯದ ಆದೇಶದಂತೆ ಅಲ್ಲೂ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಶಾಂತಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ಜೊತೆಯಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ ಶಾಸಕ ಎನ್ಎ ಹ್ಯಾರಿಸ್. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಶಾಂತಿನಗರ ಕ್ಷೇತ್ರದ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೀಲಸಂದ್ರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಶಾಂತಿನಗರದಲ್ಲಿ ಶಾಸಕರ ನೇತೃತ್ವದಲ್ಲಿ ಈ ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು. ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಒತ್ತುವರಿ ಯಾರೆಲ್ಲ ಮಾಡಿಕೊಂಡಿದ್ರು ಅವರಿಗೆಲ್ಲ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು ಫುಟ್ಪಾತ್ ತೆರವು ಮಾಡದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಲ್ಲಾಂಡಳ್ಳಿ ಶಶಿಧರ್ ಶಾಸಕ ಎನ್ಎ ಹ್ಯಾರಿಸ್ ಅವರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ವತಿಯಿಂದ ಮತ್ತೆ ಜೆಎಸ್ಸಿಬಿಗಳ ಗರ್ಜನೆ ಪ್ರಾರಂಭ ಆಗಿದೆ. ಶಿವಾಜಿನಗರ ಮಧ್ಯದಲ್ಲಿ ಕೂಡ ಶಾಂತಿನಗರ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಪಾದಚಾರಿ ಒತ್ತುವರಿ ಮಾರ್ಗಗಳನ್ನು ತೆರವನ್ನ ಮಾಡ್ತಿದ್ರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರುವಂತಹ ಪಾದಚಾರಿ ಒತ್ತುವರಿ ಮಾರ್ಗಕ್ಕೆ ಸ್ವತಃ ಶಾಸಕರು ಕೂಡ ಫೀಲ್ಡ್ಗಿಳಿದಿದ್ದು ಎಲ್ಲೆಲ್ಲಿ ಒತ್ತುವರಿಯನ್ನು ಮಾಡಿಕೊಂಡ್ರೆ ಎಲ್ಲವನ್ನು ಕೂಡ ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಳ್ಳಿ, ಇಲ್ಲ ನಾವಾಗಿ ನಾವು ತೆರವು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅಂಗಡಿ ಮಾಲೀಕರಿಗೆ ಅದೇ ರೀತಿ ಕೂಡ ಮನೆ ಮಾಲೀಕರು ಕೂಡ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ರು. ಒಂದಷ್ಟು ಜನ ಸ್ಪಂದಿಸಿ ಶಾಸಕರ ಏನ್ ಮನವಿಗೆ ಸ್ಪಂದಿಸಿ ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂತೆ ಒತ್ತುವರಿ ತೆರವು ಸ್ಥಳದಲ್ಲಿ ಶಾಸಕರ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ಆಡೋಣ. ಒಂದಷ್ಟು ಜನರು ಕೂಡ ಅವರೇ ಸೂಚನೆ ಕೂಡ ಕೊಡ್ತಿದ್ದಾರೆ. ನೀವಾಗಿ ನೀವು ತೆರವು ಮಾಡಿಲ್ಲ, ನಾವು ಮಾಡ್ತೀವಿ ಅಂತ. ತಾವೇ ಇವತ್ತು ಖುದ್ದ ಫೀಲ್ಡ್ಗೆ ಇಳಿದು ಜನರಿಗೆ ತಾವೇ ಅವೇರ್ನೆಸ್ ಮಾಡ್ತಾರೆ, ತಾವಾಗೆ ತಾವು ತೆರವು ಮಾಡ್ಕೊಳ್ಳಿ, ಇಲ್ಲ ನಾವು ಮಾಡ್ತೀವಿ ಅಂತ ಯಾವ ರೀತಿ ಸ್ಪಂದಿಸಿದ್ದಾರೆ ಜನ? ನಮ್ಮ ಏರಿಯಾದಲ್ಲಿ ಒಳ್ಳೆ ಜನ. ಆಮೇಲೆ ನಾನು ಈಗಲೇ ಹೇಳಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋರು ಫುಟ್ಪಾತ್ ಎಲ್ಲೋ ತೊಂದರೆ ಆಗಿದೆ ಅಂದ್ರೆ ನೇರವಾಗಿ ನಮ್ಮ ಹತ್ರ ಬನ್ನಿ. ಎಲ್ಲಾದ್ರೂ ನಾವು ಹಾಕರ್ ಝೋನು ಇಂಥ ಕಡೆ ಅವಕಾಶ ಮಾಡಿಕೊಡ್ತೀವಿ. ಫುಟ್ಪಾತ್ ಅಲ್ಲಿ ಯಾರೂ ಕೂತ್ಕೊಳ್ಳಂಗಿಲ್ಲ, ರೋಡಲ್ಲಿ ಯಾರೂ ಕೂತ್ಕೊಳ್ಳಂಗಿಲ್ಲ. ಯಾಕಂದ್ರೆ ರೋಡ್ ಇರೋದು ಗಾಡಿಗಳು ಓಡಾಡಕ್ಕೆ, ಫುಟ್ಪಾತ್ ಇರೋದು ಜನ ಓಡಾಡಕ್ಕೆ. ಇವೆರಡು ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಜಾಗ ಇದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ, ಸಹಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಗಾಡಿಗಳು ತಳ್ಕೊಂಡು ಹೋಗಿ ನೀವು ಊರು ತುಂಬಾ ಹೋಗಿ ಮನೆ ಹತ್ರ ಹೋಗಿ ವ್ಯಾಪಾರ ಮಾಡಿ, ಯಾರು ಬೇಡ ಅಂತ ಇದ್ದಾರೆ? ಯಾರೂ ನಿಲ್ಲಿಸ್ತಾ ಇಲ್ಲ. ನಿಮಗೆ ತಳ್ಳೋ ಗಾಡಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ತಳ್ಕೊಂಡು ಹೋಗಿ ವ್ಯಾಪಾರ ಮಾಡಿ. ನಾವು ಯಾರ ವಿರುದ್ಧನೂ ಅಲ್ಲ. ಬೆಂಗಳೂರು ಚೆನ್ನಾಗಿರ್ಬೇಕು, ನಮ್ಮ ಬೆಂಗಳೂರು. ಇದನ್ನು ಸ್ವಚ್ಛವಾಗಿಡಕ್ಕೆ ನಮ್ಮೆಲ್ಲರ ಪ್ರಯತ್ನ. ನಾನೇ ಬಂದು ಎಲ್ಲರಿಗೂ ಮಾತಾಡಿಸಿ, ಕಮಿಷನರ್ ಇದ್ದಾರೆ ನಮ್ಮ BCCಯ, ನಾವೆಲ್ಲ ಮಾತಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ತಾ ಇದೀವಿ. ಸಮಾಧಾನವಾಗಿ ಕೆಲಸ ನಡೀತಾ ಇದೆ. ನಾನು ಇನ್ನೊಂದೇನಂದ್ರೆ ನಮ್ಮ ಕ್ಷೇತ್ರದ ಅಲ್ಲದೆ ಇರೋರು ಇಲ್ಲೆಲ್ಲ ಬಂದು ಅಂಗಡಿ ಹಾಕ್ತಾರೆ, ಅವರೆಲ್ಲ ಎತ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲಿದ್ದಾರೆ ಅವ್ರ ಮನೆ ಇದೆ, ಅವ್ರು ಎಲ್ಲಿದ್ದಾರೆ ಅಲ್ಲಿ ಹಾಕೊಳ್ಳಿ. ಇಲ್ಲೆಲ್ಲ ಬಂದು ಹಾಕೊಂಡು ನಮ್ಗೆ ತೊಂದರೆ ಮಾಡಬಾರ್ದು. ಇದು ನಮ್ಮ ರಿಕ್ವೆಸ್ಟ್. ನಾವ್ ಯಾರ ವಿರೋಧ ಇಲ್ಲ, ಏನೂ ಇಲ್ಲ. ನಮ್ಮ ಇಲ್ಲಿ ವೋಟರ್ ಕಾರ್ಡ್ ಇದೆ, ನಮ್ಮ ಇಲ್ಲಿ ವಾಸ ಇದ್ದಾರೆ, ಅವರಿಗೆ ಅದು ಅವರು ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳಂಗಿಲ್ಲ. ಅವ್ರಿಗೆ ನಾವೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೊಡಕ್ಕೆ ನಾವು ಸಹಾಯ ಮಾಡ್ತೀವಿ. ಫುಟ್ಪಾತ್ ಸುಪ್ರೀಂ ಕೋರ್ಟ್ ಹೇಳಿದೆ, ನಾವು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡಕ್ಕಾಗತ್ತಾ? ನಾವು ಸಹಾಯ ಮಾಡ್ತೀವಿ ಅಂತವ್ರಿಗೆ, ಕಷ್ಟದಲ್ಲಿರೋರಿಗೆ ಅವ್ರು ಬರ್ಲಿ, ವಿಲ್ ಹೆಲ್ಪ್ ದಮ್. ಬಟ್ ಅವ್ರಿಗೂ ಪಾಪ ಜೀವನ ನಡ್ಸಕ್ ಕಷ್ಟ ಇರ್ಬೋದು, ಅದಕ್ಕೆ ಬೇರೆಯವ್ರ ಜೀವನಕ್ಕೆ ಕಷ್ಟ ಮಾಡಬಾರ್ದಲ್ಲ. ಸೊ ನಾವು ಕ್ಲೀನ್ ಮಾಡಕ್ಕೆ ನಮ್ಮ 100% ಪ್ರಯತ್ನ. ಜನನೂ ನಮ್ಮ ಜೊತೆಗೆ ಅದೇ ತರ ಸಹಕರಿಸ್ತಾ ಇದ್ದಾರೆ, ಯಾರ್ದು ಸಮಸ್ಯೆ ಇಲ್ಲ. ನೀವು ನಾಳೆ ಬಂದು ನೋಡಿ, ಏನಾದ್ರೂ ಇದ್ರೆ ನೀವು ನಿಮ್ ಮೀಡಿಯಲ್ಲಿ ಹಾಕಿ ನಾವು ಮತ್ತೆ ಬಂದು ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್ ಮಾಡಬೇಕು, ಯಾಕಂದ್ರೆ ಸುಮಾರು ದಿವಸದಿಂದ ಮಾಡ್ಕೊಂಡು ಬಂದಿದ್ದಾರೆ, ಅಭ್ಯಾಸ ಆಗೋಗಿದೆ. ಅಭ್ಯಾಸ ಬದಲಾವಣೆ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾರೆ, ಬಟ್ ಮಾಡ್ತೀವಿ ಅದನ್ನ.
ಒಂದಷ್ಟು ಜನ ಈಗ ಸದ್ಯಕ್ಕೆ ತೆರವು ಮಾಡ್ತಾರೆ, ಮತ್ತೆ ಅದೇ ಚಟನ ಮುಂದುವರ್ತಾರೆ, ಅಲ್ಲೇ ಅಂಗಡಿ ಹಾಕ್ತಾರೆ. ಅಂತವ್ರಿಗೆ ದಂಡ ಪ್ರಯೋಗ ಏನೋ ಮಾಡ್ತೀರಾ? ನಿಮ್ಗೆ ಹೇಳಿದ್ನಲ್ಲ, ದಂಡ ಏನಾದ್ರು ನೀವು ಮೀಡಿಯಾದವ್ರು ಬನ್ನಿ ತೆಗೀರಿ ಹೇಳಿ, ನಾವು ಮತ್ತೆ ಬರ್ತೀವಿ, ಅದನ್ನ ತೆಗಿತೀವಿ. ಮತ್ತೆ ನಾವು ಟೈಮ್ ಕೊಡಲ್ಲ. ಅಂದ್ರೆ ಟೈಮು ನಾನು ತಗೊಂಡು ಹೋಗ್ತೀನಿ, ಇಲ್ಲ JCB ಬರುತ್ತೆ, ಗಾಡಿ ಬರುತ್ತೆ, ತಗೊಂಡು ಹೋಗ್ತಾರೆ. ಇದಿಷ್ಟು ಶಾಸಕರ ಮಾತಾಗಿದ್ದು. ಈಗ ನೀಲಸಂದ್ರದಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾ ಕಡೆನೂ ಕೂಡ ಒತ್ತುವರಿ ತೆರವನ್ನ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಜನ ಅಂಗಡಿ ಮಾಲೀಕರು ಮಾಡ್ಕೊಳ್ತಿದ್ರೆ, ಯಾರ್ಯಾರು ಮಾಡಕ್ಕಾಗಿಲ್ಲ ಅಂತವ್ರ ಯಾರ್ಯಾರು ಸಹಕಾರ ಕೊಡ್ಲಿಲ್ಲ ಅಂತವನ್ನ ಎಲ್ಲವನ್ನು ಕೂಡ ತೆರವು ಮಾಡಿ ಟ್ರಾಕ್ಟರ್ ಮೂಲಕ JCBಗಳ ಸಹಾಯದಿಂದ ಒತ್ತುವರಿ ತೆರವನ್ನ ಮಾಡಿ ತೆಗೆದುಕೊಂಡು ಹೋಗ್ತಿದ್ರೆ, ಎಲ್ಲಾ ನಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲಾ ಜನ ಕೂಡ ಒಳ್ಳೆಯವರಿದ್ದಾರೆ, ಎಲ್ಲರೂ ಕೂಡ ಸ್ಪಂದಿಸ್ತಿದ್ದಾರೆ. ಅವರಾಗ ಅವರೇ ತೆರವನ್ನ ಮಾಡ್ಕೊಳ್ತಾರೆ. ಅವ್ರು ಮಾಡಿಲ್ಲ ಅಂದ್ರೆ ನಾವೇ ಮಾಡ್ತೇವೆ. ಒಂದು ವೇಳೆ ಮತ್ತೆ ಏನಾದ್ರೂ ಅದೇ ಚಟವನ್ನ ಮುಂದುವರಿಸಿ ಅಲ್ಲೇ ಏನಾದ್ರೂ ಮತ್ತೆ ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡ್ಕೊಂಡ್ರೆ ಮುಲಾಜಿಲ್ಲದೆ ಅವರಿಗೆ ದಂಡವನ್ನು ಕೂಡ ವಿಧಿಸ್ತೇವೆ, ಒತ್ತುವರಿ ತೆರವನ್ನ ಮಾಡ್ತೇವೆ ಅಂತ ಖಡಕ್ಖಂಡಿತವಾಗಿ GBA ಮತ್ತೆ ಶಾಸಕರು ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸ್ಪಂದಿಸಿದ್ದಾರೆ. ಪಾದಚಾರಿ ಒತ್ತುವರಿ ತೆರವು ಮಾರ್ಗ ಎಲ್ಲ ರೀತಿಯಲ್ಲಿ ಕೂಡ ನಡೀತಿದೆ. ಇದೇ ರೀತಿಯಲ್ಲಿ ಕೂಡ ಬೆಂಗಳೂರಿನ ಸೌಂದರ್ಯಕ್ಕೆ ಕ್ಲೀನ್ ಸಿಟಿಗಾಗಿ ಎಲ್ಲರೂ ಕೂಡ ಶ್ರಮಿಸೋಣ ಅನ್ನೋದು ಎಲ್ಲರ ಮಾತಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.